Hi everyone, welcome back to my channel. SSLC 2025 Mathematics My Goal Target 80 ಬೋರ್ಡ್ ಎಕ್ಸಾಮ್ 10 ಡೇಸ್ ಪ್ಲ್ಯಾನ್ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ಆಲ್ರೆಡಿ 8 ಡೇಸಲ್ಲಿ 10 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ನಾವು ಡೇ 9ಗೆ ಹೋಗ್ತಾ ಇರೋಂಥದ್ದು, ದಟ್ ಈಸ್ ಚಾಪ್ಟರ್ 11 ಸ್ಟ್ಯಾಟಿಸ್ಟಿಕ್ಸ್. ಹೌದು, ಕೆಲವೊಬ್ಬರೆಲ್ಲ ನನಗೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದೀರಾ, ಬಟ್ ನನಗೆ ಟೈಮ್ ಏನಾಗ್ತಿದೆ ಮ್ಯಾನೇಜ್ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಈಸಿ ಇರೋಂಥ ಲೆಸನ್ನ ನಾನು ಪೋಸ್ಟ್ ಮಾಡಿಬಿಡ್ತೀನಿ, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರಾಬಬಿಲಿಟಿ. ನಾಳೆ ಲಾಸ್ಟ್ ಡೇ ಏನು ಇಟ್ಕೊಂಡಿದ್ದೀನಿ, ಅಲ್ಲಿ ಏರಿಯಾ ರಿಲೇಟೆಡ್ ಸರ್ಕಲ್ ಮತ್ತು ಸರ್ಫೇಸ್ ಏರಿಯಾನ ಡಿಸ್ಕಸ್ ಮಾಡ್ತೀನಿ. ಓಕೆ, ಇವತ್ತು ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ದಟ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಇಸ್ 4. ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಬರೋದೇ 4 ಮಾರ್ಕ್ಸು. 1 ಮಾರ್ಕಿಗೆ ಒಂದು ಕ್ವೆಶನ್ ಕೇಳಿರ್ತಾರೆ. 3 ಮಾರ್ಕ್ಸಿಗೆ ನಿಮಗೆ ಗೊತ್ತಿದೆ ಮೀನ್, ಮೀಡಿಯನ್, ಮೋಡ್ ಯಾವುದಾದ್ರು ಒಂದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಅಷ್ಟನ್ನು ಕಲ್ತ್ಕೊಂಡ್ರು ನೀವು ಸಾಕು. ಸೊ ಸ್ಟಾರ್ಟ್ ಮಾಡೋಣ. ಈಗ ಇಸ್ ಲೆಸನ್ನ ನೋಡ್ತಾ ಬನ್ನಿ. ಇಲ್ಲಿ ಫಸ್ಟ್ ಕ್ವೆಶನ್, ರೈಟ್ ದಿ ಎಂಪೆರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ದಿಸ್ ಇಸ್ 1 ಮಾರ್ಕ್ ಕ್ವೆಶನ್. ಇದು 1 ಮಾರ್ಕ್ಗೆ ಕೇಳುವಂಥ ಕ್ವೆಶನ್ನು. ಜಸ್ಟ್ ನೀವು ಇಲ್ಲಿ ಏನು ಬರೀಬೇಕಾಗತ್ತೆ ಅಂದರೆ ರಿಲೇಷನ್ಶಿಪ್ನ ಬರೀಬೇಕಾಗತ್ತೆ. ದಟ್ ಈಸ್ 3 ಟೈಮ್ಸ್ ಆಫ್ ಮೀಡಿಯನ್ is equal to 2 ಟೈಮ್ಸ್ ಆಫ್ ಮೀನ್ ಪ್ಲಸ್ ಮೋಡ್. ಓಕೆ, ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಬೇಕು. 3 ಟೈಮ್ಸ್ ಆಫ್ ಮೀಡಿಯನ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಮೀನ್ ಪ್ಲಸ್ ಮೋಡ್ ಅಂತ ಹೇಳಿ. ಓಕೆ, ಇದು ರಿಲೇಷನ್ಶಿಪ್, ಎಂಪರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಮೀನ್, ಮೀಡಿಯನ್, ಮೋಡ್ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಮೀಡಿಯನ್ ಆ್ಯಂಡ್ ದ ಮೋಡ್ ಆಫ್ ದಿ ಗ್ರೂಪ್ಡ್ ಸ್ಕೋರ್ಸ್ ಆರ್ 26 and 29 ರೆಸ್ಪೆಕ್ಟಿವ್ಲಿ, ದೆನ್ ದ ಮೀನ್ ಆಫ್ ದ ಸ್ಕೋರ್ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಅವಾಗ ಸೇಮ್ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕು. ನೋಡಿ, ಮೀಡಿಯನ್ನು 26 ಅಂತೆ, ಮೋಡು 29. ಸೊ ಹಾಗಾದರೆ 3 ಟೈಮ್ಸ್ ಆಫ್ 26 ಇಸ್ ಈಕ್ವಲ್ ಟು, ನಮಗೆ 2 ಟೈಮ್ಸ್ ಆಫ್ ಮೀನ್ ಗೊತ್ತಿಲ್ಲ. ಓಕೆ, ಪ್ಲಸ್ ವಿ ನೋ ದ ಯಾವುದು ಮೋಡ್ ಗೊತ್ತು 29. ಈಗ ಲೆಟ್ ಅಸ್ ಮಲ್ಟಿಪ್ಲೈ ದಿಸ್. 26 ಇಂಟು 3 ಮಲ್ಟಿಪ್ಲೈ ಮಾಡೋಣ. ವಿ ಆರ್ ಗೋಯಿಂಗ್ ಟು ಗೆಟ್ ಎಷ್ಟು ಬರುತ್ತೆ, 6 3 78 ಬರುತ್ತೆ. ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಮೀನ್. ಇದನ್ನ ಈ ಕಡೆಗೆ ತೊಗೊಳ್ಳೋಣ. ಯಾವುದು, ಇಫ್ ಐ ಟೇಕ್ 29 ದಿಸ್ ಸೈಡ್, ಅವಾಗ ಏನಾಗುತ್ತೆ, ಡೈರೆಕ್ಟಾಗಿ 78 ಮೈನಸ್ 29 ಆಗುತ್ತೆ. ಸೊ ಲೆಟ್ ಅಸ್ ಸಬ್ಟ್ರಾಕ್ಟ್. ಎಸ್, ನೋಡ್ತಾ ಬನ್ನಿ. ಇಫ್ ಐ ಕನ್ಸಿಡರ್ ದಿಸ್ ಆಸ್ 49 ಆಗುತ್ತೆ. ಓಕೆ, 49 ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಮೀನ್. ಈಗ ನೋಡಿ, 49ನ ನಾನು 2 ಇಂದ ಡಿವೈಡ್ ಮಾಡಿದ್ರೆ, ಸೊ ಮೀನ್ ವಿಲ್ ಬಿ, ಸೊ ಡಿವೈಡೆಡ್ ಬೈ 2 ತೊಗೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಸ್ 24.5 ಬರುತ್ತೆ. ಸೊ ಮೀನ್ ಇಸ್ ಈಕ್ವಲ್ ಟು 24.5. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಫಸ್ಟ್ ಏನು ಮಾಡ್ತೀರಾ, ದ ಸೇಮ್ ರಿಲೇಷನ್ಶಿಪ್ 3 ಟೈಮ್ಸ್ ಆಫ್ ಮೀಡಿಯನ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಮೀನ್ ಪ್ಲಸ್ ಮೋಡ್. ಸೊ ನಿಮಗಿಲ್ಲಿ ಮೀಡಿಯನ್ ಇಸ್ 26 ಇಂಟು 3 ತೊಗೊಳ್ತೀರಾ 78. ಅದರಲ್ಲಿ ಲೆಟ್ ಅಸ್ ಟೇಕ್ ಮೋಡ್ ದಿಸ್ ಸೈಡ್, ಆವಾಗ ಮೈನಸ್ 29 ಆಗುತ್ತೆ. ಮೈನಸ್ 29 ಮಾಡಿದ್ರೆ 49. ಸೊ 2 ಟೈಮ್ಸ್ ಆಫ್ ಮೀನ್ ಆಗಿರೋದ್ರಿಂದ ಯು ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 2. ಸೊ ಇಟ್ ಇಸ್ 24.5 ಆಗುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ದ ಆವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ ಇನ್ ದಿಸ್ ಟೆಸ್ಟ್ 6 ಸಬ್ಜೆಕ್ಟ್ಸ್ ಆರ್ 18. ಓಕೆ, ನೆಕ್ಸ್ಟ್ ನೋಡಿ, ದ ಸಮ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ 5 ಸಬ್ಜೆಕ್ಟ್ಸ್ ಇಸ್ 86. ದೆನ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ 6th ಸಬ್ಜೆಕ್ಟ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ದ ಆವ್ರೇಜ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈಗ ಲೆಟ್ ಅಸ್ ಕನ್ಸಿಡರ್ ಆವ್ರೇಜ್ ಅಂದ ತಕ್ಷಣ ದಿಸ್ ಇಸ್ ನಥಿಂಗ್ ಬಟ್ ಮೀನ್ ವ್ಯಾಲ್ಯೂ. ದ ಆವ್ರೇಜ್ ಮಾರ್ಕ್ಸ್ ಆಫ್ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ ಇನ್ ಟೆಸ್ಟ್ ಇನ್ 6 ಸಬ್ಜೆಕ್ಟ್ಸ್ ಈಸ್ 18. ಓಕೆ, ಸೊ ಅದರಲ್ಲಿ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ 5 ಸಬ್ಜೆಕ್ಟ್ ಈಸ್ 86. ದೆನ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ 6th ಸಬ್ಜೆಕ್ಟ್ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಫಸ್ಟು ಮೀನ್ ವ್ಯಾಲ್ಯೂ. ಮೀನ್ ಅಂದರೆ ನಿಮಗೆ ಗೊತ್ತಿದೆ ಏನಂತ, ಸಮ್ ಆಫ್ ಆಲ್. ಸಮ್ ಆಫ್ ಆಲ್ ನಾವೇನು ತೊಗೊಳ್ತೀವಿ, ಎಲ್ಲ ಸಬ್ಜೆಕ್ಟ್ನು ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ. ಇಲ್ಲಿ ನಮಗೆ 1 ಸಬ್ಜೆಕ್ಟ್ ಗೊತ್ತಿಲ್ಲ, 6th ಸಬ್ಜೆಕ್ಟ್ ಗೊತ್ತಿಲ್ಲ, ಬಟ್ ವಿ ನೋ ದಿ ಸಮ್ ಆಫ್ ಆಲ್ ಯಾವುದು, 86 ಪ್ಲಸ್ ಎಕ್ಸ್ ಅಂತ ತೊಗೊಳ್ತೀನಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಸಬ್ಜೆಕ್ಟ್, ಸೆಕೆಂಡ್ ಸಬ್ಜೆಕ್ಟ್, ಥರ್ಡ್ ಸಬ್ಜೆಕ್ಟ್, ಫೋರ್ತ್ ಸಬ್ಜೆಕ್ಟ್, 5th ಆ್ಯಂಡ್ 6th ಇವಿಷ್ಟು ಆ್ಯಡ್ ಮಾಡ್ಕೊಳ್ತೀವಿ ಸಮ್ ಆಫ್ ಆಲ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 6. ಮೀನ್ ಅಂದರೆ ಸಮ್ ಆಫ್ ಆಲ್ ದ ಸ್ಕೋರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಕೋರ್ಸ್ ಅಂತ ತೊಗೊಳ್ತೀವಿ. ಹಾಗಾದರೆ ಇಲ್ಲಿ ನಮಗೆ ಸಮ್ ಆಫ್ ಆಲ್ ಎಷ್ಟಿದೆ, 5 ಸಬ್ಜೆಕ್ಟ್ಸ್ ಗೊತ್ತು, ಆದರೆ 6th ಸಬ್ಜೆಕ್ಟ್ ಗೊತ್ತಿಲ್ಲ. ಅದನ್ನು ಎಕ್ಸ್ ಅಂತ ನಾನು ತೊಗೊಂಡಿದ್ದೀನಿ. ಓಕೆ, ಎಷ್ಟರಿಂದ ಡಿವೈಡ್ ಮಾಡ್ತಿದ್ದೀನಿ, 6. ಮೀನ್ ಅವರೇ ಕೊಟ್ಟಿದ್ದಾರೆ. 18 ಇಸ್ ಈಕ್ವಲ್ ಟು 86 ಪ್ಲಸ್ ಎಕ್ಸ್ ಬೈ 6. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಿಮಗೆ, 18 ಇಂಟು
6 ಮಾಡ್ಕೊಳ್ಳೋಣ. ದಟ್ ಈಸ್ 108 ಇಸ್ ಈಕ್ವಲ್ ಟು 86 ಪ್ಲಸ್ ಎಕ್ಸ್ ಅಂತ ಮಾಡ್ಕೊಳ್ಳಿ. ಸೊ 108ಅಲ್ಲಿ ನಾವು 86ನ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 22. ಹಾಗಾದರೆ ಇಲ್ಲಿ ದ ಸಬ್ಜೆಕ್ಟ್ ಸ್ಕೋರ್ಡ್ ಬೈ ಯಾವುದು? 6th ಸಬ್ಜೆಕ್ಟಲ್ಲಿ ಎಷ್ಟಿದೆ? 22 ಇದೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ದ ಆವ್ರೇಜ್ ಮಾರ್ಕ್ಸ್ ಅಂದರೆ ಮೀನ್ ವ್ಯಾಲ್ಯೂ. ಮೀನ್ ಫಾರ್ಮುಲಾ ಏನು? ಸಮ್ ಆಫ್ ಆಲ್ ದ ಸ್ಕೋರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಕೋರ್ ಅಂತ ತಗೊಳ್ತೀವಿ. ಇಲ್ಲಿ ನಮಗೆ 6 ಸಬ್ಜೆಕ್ಟ್ ಸ್ಕೋರ್ದು ಗೊತ್ತಿಲ್ಲ, ನಮಗೆ ಗೊತ್ತಿರೋದೇ 5. ಇನ್ನೊಂದನ್ನ ಎಕ್ಸ್ ಅಂತ ತಗೊಳ್ತೀವಿ. 86 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಹೌ ಮೆನಿ ಸಬ್ಜೆಕ್ಟ್? 6 ಸಬ್ಜೆಕ್ಟ್ಸ್. 18 ಮೀನ್ ಅವರೇ ಕೊಟ್ಟಿದ್ದಾರೆ. ಆವ್ರೇಜ್ ಅಂದರೆ 18. ಸೊ ಇಲ್ಲಿ ನೀವು 6 ಬೇಕಾದ್ರೆ ಚೆಕ್ ಮಾಡಿ. ಇವಾಗ ಇನ್ನೂ ಬೇಕಾದ್ರೆ ನಾವು ಇನ್ನೊಂದು ನೋಡ್ಬೋದು. 86ಗೆ ಐ ಆಮ್ ಗೋಯಿಂಗ್ ಟು ಆ್ಯಡ್ 22ನ ಆ್ಯಡ್ ಮಾಡೋಣ. ಸೊ 22ನ ನಾನು ಆ್ಯಡ್ ಮಾಡಿದ್ರೆ 22 ಆ್ಯಡ್ ಮಾಡಿದ್ರೆ 108 ಬರುತ್ತೆ. 108 ದಟ್ ಈಸ್ ಐ ಆಮ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 6. ಅದನ್ನು ನಾನು 6ಇಂದ ಡಿವೈಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 18. ನೋಡಿ, ಈ ಥರ ಕ್ರಾಸ್ ಚೆಕ್ನ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬನ್ನಿ. ಏನಿದೆ? ಫೈಂಡ್ ದ ಮೀಡಿಯನ್ ಆಫ್ ದ ಸ್ಕೋರ್ ಅಂತ ಕೇಳಿದ್ದಾರೆ. ಫೈಂಡ್ ದ ಮೀಡಿಯನ್ ಆಫ್ ದ ಸ್ಕೋರ್. ಸೊ ಮೀಡಿಯನ್ ಅಂತ ಹೇಳಬೇಕಾದ್ರೆ ಇದು ಅನ್ಗ್ರೂಪ್ಡ್ ಡೇಟಾ. ನಮ್ಗೆ ಈ ಥರ ಜನರಲ್ ಆಗಿ ಕೊಟ್ಬಿಟ್ರೆ ಇದು ಅನ್ಗ್ರೂಪ್ಡ್ ಡೇಟಾ. ಇದನ್ನು ಫಸ್ಟ್ ಏನು ಮಾಡಬೇಕು? ಫಸ್ಟ್ ಯು ಹ್ಯಾವ್ ಟು ಅರೇಂಜ್ ಇನ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್. ಈಗ ಅಸೆಂಡಿಂಗ್ ಆರ್ಡ್ರಲ್ಲಿ ನಾನು ಮಾಡ್ತೀನಿ ಅಂದರೆ 2 ಫಸ್ಟ್ ಬರುತ್ತೆ, 4, 6, 7 ಆ್ಯಂಡ್ 10. ಸೊ ಮೀಡಿಯನ್ ಅಂತಂದ್ರೆ ಏನು? ದ ಮಿಡಲ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಅ ಮೀಡಿಯನ್, ವಿಚ್ ಇಸ್ ಅ ಮಿಡಲ್ ವ್ಯಾಲ್ಯೂ 6. ಓಕೆನಾ? ಇದು ಆ್ಯಕ್ಚುಲಿ ಈವನ್ ಆಗಿರೋದ್ರಿಂದ ನಮಗೆ ಎಕ್ಸಾಕ್ಟ್ ಏನು ಬರ್ತಾ ಇದೆ? 1 ವ್ಯಾಲ್ಯೂ ಸಿಗ್ತಾ ಇದೆ. ಕೆಲವೊಂದು ಸರಿ ಏನಾಗುತ್ತೆ ನಮಗೆ ಮಿಡಲ್ ವ್ಯಾಲ್ಯೂ, ಇಫ್ ಇಟ್ ಈಸ್ ಆಡ್ ಯು ಆರ್ ಗೋಯಿಂಗ್ ಟು ಗೆಟ್ 2 ವ್ಯಾಲ್ಯೂಸ್ ಸಿಕ್ಬಿಡುತ್ತೆ. ಆವಾಗ ನೀವೇನು ಮಾಡಬೇಕಾಗತ್ತೆ? ಇನ್ ಬಿಟ್ವೀನ್ ದಟ್ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಎಸ್. 5th ಒನ್ ನೋಡಿ. ಫೈಂಡ್ ದ ಮೋಡ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್. ಅಗೇನ್ ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಮೋಡ್ ಅಂತಂದರೆ ಇದು ಅನ್ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾದಲ್ಲಿ ಮೋಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದ ನಂಬರ್ ಆಫ್ ಫ್ರೀಕ್ವೆನ್ಸಿ ವಿಚ್ ಅಕ್ಕರ್ಸ್ ಮೆನಿ ಟೈಮ್ಸ್. ಫ್ರೀಕ್ವೆಂಟ್ಲಿ ಯಾವುದು ರಿಪೀಟ್ ಆಗಿದೆ ಅದನ್ನು ನಾವೇನಂತ ತಗೊಳ್ತೀವಿ? ಮೋಡ್ ಅಂತ ತಗೊಳ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 6 2 ಟೈಮ್ಸ್ ಇದೆ. 7 ನೋಡ್ತಾ ಬನ್ನಿ, 1 2 3 ಟೈಮ್ಸ್ ಇದೆ. 5 ನೋಡಿ, 1 2 3 4 ಟೈಮ್ಸ್ ಇದೆ. ಹಾಗಾದರೆ ಮೋಡ್ ಇಸ್ ಈಕ್ವಲ್ ಟು 5. ಸೊ ಏನಂತ ಬರೀತೀರಾ ಬ್ರ್ಯಾಕೆಟಲ್ಲಿ? ಅಕ್ಕರ್ಡ್ 4 ಟೈಮ್ಸ್ ಅಥವಾ ಫ್ರೀಕ್ವೆಂಟ್ಲಿ ಅಂತ ಹೇಳಿ ಬರೀತೀರಾ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಈ ಥರ 1 ಮಾರ್ಕ್ ಕ್ವೆಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟು ನೋಡ್ತಾ ಬನ್ನಿ. ಈ ಥರ ನಿಮಗೆ 3 ಮಾರ್ಕ್ಸಲ್ಲಿ ಮೀನ್, ಮೀಡಿಯನ್, ಮೋಡ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಮೀನ್, ಮೀಡಿಯನ್, ಮೋಡ್. ಫಸ್ಟ್ ನೋಡ್ತಾ ಬನ್ನಿ. ಮೋಡ್, ಇಲ್ಲಿ ಮೋಡ್ ಕ್ವೆಶನ್ ತೊಗೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ಬರ್ಕೊಳ್ತೀನಿ. ಹಾರಿಜಾಂಟಲ್ ಆಗಿ ಅಲ್ಲಿ ಇದಾಗಿದೆ, ಅಲ್ಲಿ ಹಾರಿಜಾಂಟಲ್ ಆಗಿದೆ, ನಾನು ವರ್ಟಿಕಲ್ ಆಗಿ ಬರ್ಕೋತೀನಿ. ಸೊ ಫ್ಯಾಮಿಲಿ ಸೈಜು, ನಂಬರ್ ಆಫ್ ಫ್ಯಾಮಿಲೀಸ್. ಹೌದಾ? ಇದೇನಿದೆ? 1 to 3, 3 to 5, 5 to 7, 7 to 9, 9 to 11. ಇದೆಷ್ಟು ಕೊಟ್ಟಿದ್ದಾರೆ? 7, 8, 2, 2, 1. ಕ್ಲಿಯರ್ ಆಯಿತಾ? ಇದರಲ್ಲಿ ಯಾವುದು ಮೋಡ್ ಅಂದ ತಕ್ಷಣ ಯಾವುದು ಇದರಲ್ಲಿ ಮ್ಯಾಕ್ಸಿಮಮ್ ಟೈಪ್ ಕೇಳ್ತಾ ಇರೋದು? 8. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? F1 ಅಂತ ಕನ್ಸಿಡರ್ ಮಾಡ್ತೀವಿ. ಇದರ ಪ್ರೀವಿಯಸ್ ಆಗಿರುವಂಥ ಫ್ರೀಕ್ವೆನ್ಸಿನ ನಾವೇನು ತಗೊಳ್ತೀವಿ? F0 ಆರ್ F0. ಇದರ ನೆಕ್ಸ್ಟ್ ಇರುವಂಥದ್ದನ್ನು F2. ನೋಡಿ, ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದೇ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನು? ಗ್ರೇಟರ್ ನಂಬರ್. ಫ್ರೀಕ್ವೆನ್ಸಿಲಿ ಗ್ರೇಟರ್ ನಂಬರ್, ಅದನ್ನೇ F1 ಅಂತ ಕನ್ಸಿಡರ್ ಮಾಡ್ತೀರಾ. ಅದ್ರ ಪ್ರೀವಿಯಸ್ ಒನ್ನ F0 ಆರ್ F0. ಅದರ ನೆಕ್ಸ್ಟ್ ಒನ್ನ ಏನು ತೊಗೊಳ್ತೀರಾ? F2. ಆ ನೆಕ್ಸ್ಟ್ ಯಾವುದನ್ನು ನೀವು F1 ಅಂತ ತೊಗೊಂಡಿರ್ತೀರಾ ಅದರಲ್ಲಿ ನೀವು ಲೋಯರ್ ಲಿಮಿಟ್ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಹೆಚ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಲಿಮಿಟ್ಸ್. ನೋಡಿ, 3 - 1 2, 5 - 3 2, 7 - 5 2. ಸೊ ಹೆಚ್ ಇಸ್ ಈಕ್ವಲ್ ಟು 2. ಇದಿಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ರೈಟ್ ದಿ ಫಾರ್ಮುಲಾ. ಸೊ ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0, 2 ಟೈಮ್ಸ್ ಆಫ್ F1 ಮೈನಸ್ F0 ಮೈನಸ್ F2 ಇಂಟು ಹೆಚ್. ನೋಡಿ, ಈ ಫಾರ್ಮುಲಾ ತುಂಬ ಮುಖ್ಯ. ಫಾರ್ಮುಲಾ ತಪ್ಪಾದರೆ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್. ಇಲ್ಲಿ ಎಲ್ ವ್ಯಾಲ್ಯೂ ನೋಡ್ತಾ ಬನ್ನಿ. 3 ಪ್ಲಸ್ F1 ಮೈನಸ್ F0. F1 ಮೈನಸ್ F0 ಅಂತಂದರೆ ದಿಸ್ ಇಸ್ 8 ಮೈನಸ್ 7, 2 ಟೈಮ್ಸ್ ಆಫ್ 8 ಮೈನಸ್ F0 ಅಂದರೆ ಅಗೇನ್ 7, F2 ಅಂದರೆ 2 ಇಂಟು 2. ಎಸ್, ಸಿಂಪ್ಲಿಫೈ ಮಾಡ್ತಾ ಬರೋಣ. ಯಾವಾಗಲೂ ನೋಡಿ, ಫಸ್ಟ್ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ, ದೆನ್ ಡಿವಿಷನ್, ದೆನ್ ಗೋ ಫಾರ್ ಮಲ್ಟಿಪ್ಲಿಕೇಶನ್.
ಇಲ್ಲೇ ಅಬ್ಸರ್ವ್ ಮಾಡಿ 8 ಮೈನಸ್ 7 ಇಟ್ ಇಸ್ 1, 1 ಇಂಟು 2 2 ಆಯಿತು. ಇಲ್ಲೇ ನೋಡಿ 2 8 16 ಆಯಿತು, ಮೈನಸ್ 7 ಇಟ್ ಇಸ್ ಮೈನಸ್ 9. ಇಲ್ಲಿ ನೋಡಿ 16 ಮೈನಸ್ 9 ನೋಡ್ತೀನಿ, ಇಟ್ ಇಸ್ 7 ಬರುತ್ತೆ ನೋಡಿ. ಇಲ್ಲಿ 3 ಪ್ಲಸ್ 2/7. ಇಲ್ಲಿ ಫಸ್ಟು ಡಿವಿಷನ್ ಮಾಡಿ 2/7 ಎಷ್ಟು ಬರುತ್ತೆ ನಿಮಗೆ? 2/7 ಅಂತ ನಾನು ತೊಗೊಂಡ್ರೆ 2 ಡಿವೈಡೆಡ್ ಬೈ 7 ಎರಡು ಡೆಸಿಮಲ್ ಪ್ಲೇಸ್ ತೊಗೊಂಡ್ರು ಸಾಕು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 2 ವಿ ಆರ್ ಗೋಯಿಂಗ್ ಟು ಡಿವೈಡೆಡ್ ಬೈ 7, ಸೊ 0.0 7 ಇಲ್ಲಿ ಡೈರೆಕ್ಟಾಗಿ 2 ಹೋಗ್ತೀವಿ, 14 6 ಬರುತ್ತೆ, ಅಗೇನ್ 0 7 8 56 ಆಗುತ್ತೆ, ಮತ್ತೆ 4 ಬರುತ್ತೆ ಸಾಕು. 0.28 ತೊಗೊಳ್ಳಿ. ಸೊ 3 ಪ್ಲಸ್ 0.28, ಸೊ ಆ್ಯಡ್ ಮಾಡಿದ್ರೆ 3.28 ಅಂತ ಹೇಳಿ ಬರೀತೀರಾ. ಸೊ ದಿಸ್ ಇಸ್ ಮೋಡ್. ಹೌ ಟು ಫೈಂಡ್ ದ ಮೋಡ್ ಅಂತ ಹೇಳಿದ್ರೆ ನೀವು ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು. ದ ಗ್ರೇಟರ್ ನಂಬರ್ ವಿಲ್ ಬಿ F1, ಪ್ರೀವಿಯಸ್ ಒನ್ ತೊಗೊಂಬಿಡಿ F0, ನೆಕ್ಸ್ಟ್ ಒನ್ ಇಸ್ F2, F1 ಹೈಯೆಸ್ಟ್ ನಂಬರ್ದು ಲೋಯರ್ ಲಿಮಿಟ್ ತೊಗೋತೀರಾ. ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ ವಿಲ್ ಬಿ 2. ಸೊ ಫಾರ್ಮುಲಾ ಬರೀತೀರಾ, ಸಬ್ಸ್ಟ್ಯೂಟ್ ಮಾಡಿ, ಕರೆಕ್ಟಾಗಿ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಮೋಡ್. ಓಕೆ, ಎಸ್, ಇಲ್ಲೊಂದು 3 ಕ್ವೆಶನ್ಸ್ ಕೊಟ್ಟಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಮೋಡನ್ನ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಕೆಲವರಿಗೆಲ್ಲ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಟೇಬಲ್ ಬಂದಿದೆ, ಇದಿಲ್ಲ, ಇಷ್ಟನ್ನು ತೊಗೊಳ್ಳಿ. ಓಕೆ, 2 2 ಆಗಿದೆ. ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ತೊಗೊಂಡಿದೆ, ಇಲ್ಲಿ ಜಸ್ಟ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಇದೇ ಕ್ವೆಶನ್ ತೊಗೊಂಡ್ರೆ ದಿಸ್ ವಿಲ್ ಬಿ F1, ದಿಸ್ ವಿಲ್ ಬಿ F0, ಇದೇನಾಗುತ್ತೆ F2. ಸೊ F1 ಹೈಯೆಸ್ಟ್ ನಂಬರ್ದು ಏನಾಗುತ್ತೆ L. ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ 40 to 55 ಅಂದರೆ H is equal to 15 ಅಷ್ಟೇ. ಇದನ್ನು ಫಾರ್ಮುಲಾ ತೊಗೊಳ್ತೀರಾ, ಸಬ್ಸ್ಟ್ಯೂಟ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡ್ತೀರಾ. ಓಕೆ, ಇದಿಷ್ಟು ಮೋಡ್ ರಿಲೇಟೆಡ್ ಆದರೆ ನೆಕ್ಸ್ಟ್ ಇರೋವಂಥದ್ದು ಮೀಡಿಯನ್. ಸೊ ಇಲ್ಲೂ ಅಷ್ಟೇ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ CFನ ಫೈಂಡ್ ಔಟ್ ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ವೆಯ್ಟ್ ಅಂತ ತೊಗೊಂಡಾಗ 15 to 20, 20 to 25, 25 to 30, 30 to 35, 35 to 40. ಕ್ಲಿಯರ್ ಆಯ್ತಲ್ಲ? ಎಸ್, ಇದರಲ್ಲಿ ನೋಡ್ತಾ ಬನ್ನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಹೋದರೆ 2 3 6 4 5 ಇದೆ. ಓಕೆ, ಇದರಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಇದನ್ನಿಷ್ಟು ಆ್ಯಡ್ ಮಾಡೋಣ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ನಥಿಂಗ್ ಬಟ್ ಎನ್ ವ್ಯಾಲ್ಯೂ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ನೀವೇನು ಮೀನ್ಗೆ ಹೋದಾಗ ಸಿಗ್ಮಾ ಎಫ್ ಅಂತ ಏನು ಬರೀತೀರಾ, ಇಲ್ಲೇ ಏನಾಗುತ್ತೆ ವಿ ಆರ್ ಗೋಯಿಂಗ್ ಟು ಟೇಕ್. ಇಲ್ಲೇ ನೋಡಿ 6 + 4 10, 5 + 3 2 5 20 ಬಂತು. ಈಗ CFನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇದರಲ್ಲಿ CF ಬೇಕು. ಈಗ CF ಹೇಗೆ ಆ್ಯಡ್ ಮಾಡೋದು ಅಂತಂದರೆ ನೋಡಿ, ದ ಫಸ್ಟ್ ನಂಬರ್ ರಿಮೇನ್ಸ್ ಆ್ಯಸ್ ಇಟ್ ಈಸ್ 2. ಪ್ರೀವಿಯಸ್ ಫ್ರೀಕ್ವೆನ್ಸಿಗೆ ಆ್ಯಡ್ ಮಾಡ್ತಾ ಹೋಗ್ಬೇಕು ನೋಡಿ. 2 ಹಾಗೆ ಬರ್ಕೋತೀನಿ, 2 + 3 5, 5 + 6 11, 11 + 4 15, 15 + 5 20. ನೋಡಿ ಇವೆರಡು ಮ್ಯಾಚ್ ಆಗಬೇಕು. ಡೈರೆಕ್ಟ್ ನಾನು ಆ್ಯಡ್ ಮಾಡೋದಕ್ಕೂ ಇಲ್ಲಿರೋಂಥ ಲಾಸ್ಟ್ ಫ್ರೀಕ್ವೆನ್ಸಿಗೂ ಮ್ಯಾಚ್ ಆಗಬೇಕು. ಇನ್ನೊಂದು ಸರಿ ನೋಡಿ, ದ ಫಸ್ಟ್ ಫ್ರೀಕ್ವೆನ್ಸಿ ಐ ಆಮ್ ಗೋಯಿಂಗ್ ಟು ರೈಟ್ ದ ಸೇಮ್. ಪ್ರೀವಿಯಸ್ ನೆಕ್ಸ್ಟ್ ಒನ್ಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. 2 + 3 5, 5 + 6 11, 11 + 4 15, 15 + 5 20. ಓಕೆ, ಈಗ ನಮಗೆ ಯಾವ್ಯಾವ ವ್ಯಾಲ್ಯೂಸ್ ಬೇಕು? ಫಸ್ಟು n/2 ವ್ಯಾಲ್ಯೂ ಬೇಕು. n/2 ಅಂತಂದರೆ ಏನಿದೆ, 20/2 ವಿಚ್ ಇಸ್ ಈಕ್ವಲ್ ಟು 10 ಬಂತು. ಈಗ 10 ನೋಡಿ CFಲ್ಲಿ ಎಲ್ಲಿ ಬರುತ್ತೆ, ನಮಗೆ ಯಾವ ರೇಂಜಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಸೊ ಇವೆರಡು ರೇಂಜಲ್ಲಿ ಬರುತ್ತೆ. ನೋಡ್ತಾ ಬನ್ನಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್, 10 ಅನ್ನೋದು n/2 ಎಲ್ಲಿ ಬರುತ್ತೆ ನಮಗೆ, 5 to 11 ಮಧ್ಯೆ ಬರುತ್ತೆ 10 ಅನ್ನೋ ನಂಬರ್. ಅದರಲ್ಲಿ ಫಸ್ಟ್ ನಂಬರ್ ಏನು ಬರುತ್ತೋ, ಯಾವುದು ರೇಂಜ್ ಹುಡುಕ್ತೀರಾ ಅಲ್ವಾ, ಕೆಲವೊಂದು ಸರಿ ಅದೇ ನಂಬರು ಸಿಗುವಂಥ ಚಾನ್ಸಸ್ ಇರುತ್ತೆ, ಅದನ್ನೇ CF ಅಂತ ತೊಗೊಳ್ತೀರಾ. ಬಟ್ ರೇಂಜ್ ತೊಗೊಳ್ಬೇಕಾದ್ರೆ ಗೋ ಫಾರ್ ದಿ ಫಸ್ಟ್ ನಂಬರ್. ಹಾಗಾದರೆ ದಿಸ್ ವಿಲ್ ಬಿ CF. ಹಾಗಾದರೆ CF ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ನೋಡಿ F ಫೈಂಡ್ ಔಟ್ ಮಾಡಬೇಕು. F ಅಂದರೆ ಇದರ ನೆಕ್ಸ್ಟ್ ಒನ್ಗೆ ಹೋಗಿ ನೋಡಿ, ಇದೇ ನೇರ 3 ಬರುತ್ತೆ. ಡೋಂಟ್ ಗೋ ಫಾರ್ ದಟ್, ದ ನೆಕ್ಸ್ಟ್ ಫ್ರೀಕ್ವೆನ್ಸಿ ವಿಲ್ ಬಿ ದ F. ಹಾಗಾದರೆ F ಇಸ್ ಈಕ್ವಲ್ ಟು 6. ಈ F ಯಾವುದನ್ನು ತೊಗೊಂಡಿರ್ತೀರಾ, ಫಾರ್ ದಟ್ ಕರಸ್ಪಾಂಡಿಂಗ್ ಲೋಯರ್ ಲಿಮಿಟ್ನ ತೊಗೋತೀರಾ. L ಇಸ್ ಈಕ್ವಲ್ ಟು 25 ಆ್ಯಂಡ್ H ನೋಡೋದಾದರೆ 15 to 20 ಬಂದರೆ 5. ಈಗ ಇದಕ್ಕೆ ಫಾರ್ಮುಲಾ ಫೈಂಡ್ ಔಟ್ ಮಾಡೋಣ. ಸೊ ಮೀಡಿಯನ್ ನಿಮ್ಗೆಲ್ರಿಗೂ ಗೊತ್ತಿದೆ, L + n/2 - CF by F into H. ನೋಡಿ, n/2 - CF ಡಿವೈಡೆಡ್ ಬೈ F ಇಂಟು H. ಈಗ ಒಂದೊಂದೇ ಬರಿತಾ ಬರೋಣ. 25 ಪ್ಲಸ್ n/2 ಅಂದರೆ ಏನಿದೆ, 10 ಇದೆ. CF ಅಂದರೆ ಏನಿದೆ, 5 ಇದೆ. F, ಸೊ ಇಟ್ ಇಸ್ 6. ಓಕೆ, ಇಂಟು 5. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 25
ಇಲ್ಲೇ ನೋಡಿ 10 ಮೈನಸ್ 5 ಇಟ್ ಇಸ್ 5. 5 5s are 25/6. ಈಗ ನಾನೇನು ಮಾಡ್ತಿದ್ದೀನಿ, ಐ ಆಮ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 25. 25ನ 6ಇಂದ ಡಿವೈಡ್ ಮಾಡ್ತೀನಿ. ಸೊ 25 6ಇಂದ ಡಿವೈಡ್ ಮಾಡೋಣ, ಎಷ್ಟು ಬರುತ್ತೆ ನಿಮಗೆ 25. ಸೊ ಇಲ್ಲೂ 6. ಫಸ್ಟ್ ಯು ಆರ್ ಗೋಯಿಂಗ್ ಟು ಟೇಕ್ 6 4s ತೊಗೊಳ್ತೀರಾ, ದಟ್ ಇಸ್ 24. ಓಕೆ 24 1 ಆಯಿತು, 0.0. 6 1s are 6, ಅಗೇನ್ 4 ಬಂತು 0. 6 6s are 36, ಹಾಗೆ ಕಂಟಿನ್ಯೂ ಆಗುತ್ತೆ, ಸಾಕು. 4 ಪ್ಲಸ್ 4.16. ಓಕೆ, ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. 25 ಪ್ಲಸ್ 4.16 ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 29.16 ಬರುತ್ತೆ. 29.16 ನೋಡಿ ನಿಮಗಿಲ್ಲಿ ಆ 29.16 ನಮಗೆ ಈ ರೇಂಜಲ್ಲಿ ಸಿಗಬೇಕು. ನಾವೇನು ತೊಗೊಂಡಿದ್ದೀವಿ ಕ್ಲಾಸ್ ಇಂಟರ್ವಲ್ಲು ಎಸ್ ಇದೆ 29.16 ಇದೆ. ಇನ್ನೊಂದು ಸರಿ L ಪ್ಲಸ್ n/2 ಮೈನಸ್ CF/F ಇಂಟು H. ಸೊ n/2 ಇಟ್ ಇಸ್ 10, CF ಇಟ್ ಇಸ್ 5, F ಇಟ್ ಇಸ್ 6. ಓಕೆ, ಸೊ 25 10 ಮೈನಸ್ 5 5 5 5 is 20. 25ನ 6ಇಂದ ಡಿವೈಡ್ ಮಾಡಿದ್ರೆ 4.16, ಅದನ್ನು ಆ್ಯಡ್ ಮಾಡಿದ್ರೆ 29/6 ಬರ್ತಿದೆ. ಸೊ ಇನ್ನೊಂದು ನಿಮ್ಮ ಪ್ರಾಕ್ಟೀಸ್ಗೆ ಒಂದು ಕ್ವೆಶನ್ ಕೊಟ್ಟಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ, ಮೀಡಿಯನ್ ಎಷ್ಟು ಬಂತು ಅಂತ, ಯಾಕಂದರೆ ಇದು ಸ್ವಲ್ಪ ಕಷ್ಟ ಇರೋದ್ರಿಂದ ಮಾಡಿ. ಇನ್ನು ನೆಕ್ಸ್ಟ್ ಬರೋದಾದರೆ ಮೀನ್. ಓಕೆ, ಮೀನ್ ನಿಮಗೆ ಡೈರೆಕ್ಟ್ ಮೆಥಡೇ ಇರೋದು. ಡೈರೆಕ್ಟ್ ಮೆಥಡಲ್ಲೇ ನೀವು ಸಾಲ್ವ್ ಮಾಡ್ತೀರಾ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಬರ್ಕೊಳ್ತೀರಾ, ಏನು 10 to 20, 20 to 30, 30 to 40, 40 to 50, 50 to 60. Class interval, frequency 2, 3, 5, 7, 3. ಫಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ದಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನಿದೆ ಎಕ್ಸ್ ಅಂತಂದರೆ ದ ಮಿಡ್ ವ್ಯಾಲ್ಯೂ ಆಫ್ ಕ್ಲಾಸ್ ಇಂಟರ್ವಲ್. 10 to 20 ಮಿಡ್ ವ್ಯಾಲ್ಯೂ ಎಷ್ಟು ಬರುತ್ತೆ 15, ಇದು 25, 35, 45, 55 ನೋಡಿ. ಅಥವಾ ಇವೆರಡನ್ನು ಆ್ಯಡ್ ಮಾಡಿ, ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ನ ಆ್ಯಡ್ ಮಾಡಿ ಹಾಫ್ ಮಾಡಿ. 10 + 20 30, 30 ಹಾಫ್ 15 ಇದೆ. ಓಕೆ, ಎಸ್. ನೆಕ್ಸ್ಟ್ ಏನು ಮಾಡಬೇಕೀಗ, ಎಫ್ನ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು, ಎಫ್ ಆ್ಯಂಡ್ ಎಕ್ಸ್ನ. ಸೊ 15 2s are 30, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ 25 3s are 75 ಬರುತ್ತೆ. 35 5s are ಇಟ್ ಈಸ್ 175 ಬರುತ್ತೆ. ನೆಕ್ಸ್ಟ್ 45 ಇಂಟು 7 ಮಾಡ್ತೀವಿ, 315 ಆಗುತ್ತೆ. 7 5s are 35, 7 4s are 31. ಎಸ್. ನೆಕ್ಸ್ಟ್ ನೋಡಿ 55 3s are 165 ಬರುತ್ತೆ. ಓಕೆ, ಈಗ ಫಾರ್ಮುಲಾ ಏನಿದೆ ನಮಗೆ, ಮೀನ್ ವ್ಯಾಲ್ಯೂ ಅಂತ ತೊಗೊಂಡ್ರೆ ಎಕ್ಸ್ ಬಾರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್. ಎಫ್ನೆಲ್ಲ ಸಿಗ್ಮಾ ಅಂದರೆ ಸಮ್ ಆಫ್ ಅಂತ ಆ್ಯಡ್ ಮಾಡೋದು. ಈಗ ನೋಡಿ ಇಲ್ಲೇ ನಾನು ಆ್ಯಡ್ ಮಾಡ್ತೀನಿ, ಎಷ್ಟು ಬರುತ್ತೆ ನನಗಿಲ್ಲಿ 7 + 3 10 15 20. ಸೊ ಸಿಗ್ಮಾ ಎಫ್ ಎಷ್ಟು 20. ಅದೇ ಥರ ಸಿಗ್ಮಾ ಎಫ್ ಎಕ್ಸ್ನ ಆ್ಯಡ್ ಮಾಡೋಣ. ಇಲ್ಲೇ ಆ್ಯಡ್ ಮಾಡಿದ್ರೆ ನೋಡಿ 5 5 20 ಆಯಿತು, 2 5 12 19 20 26. ಸೊ 2 1 3 3 6 7 ಬಂತು. ಸೊ 760. ಓಕೆ, ಇಲ್ಲಿ ಫಸ್ಟು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಎಫ್ ಎಕ್ಸ್ ಎಲ್ಲರೂ ಮಿಸ್ಟೇಕ್ ಮಾಡೋದೇನಪ್ಪ ಅಂತಂದರೆ ಎಫ್ ಆ್ಯಂಡ್ ಎಕ್ಸ್ನ ಆ್ಯಡ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತಾರೆ. ಅಂದರೆ ಎಫ್ ಆ್ಯಂಡ್ ಎಕ್ಸ್ನ ಇಲ್ಲಿ ನೋಡಿ, ಇಲ್ಲಿ ಸಿಗ್ಮಾ ಎಫ್ನ ಆ್ಯಡ್ ಮಾಡಬೇಕಾದ್ರೆ ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನೆಕ್ಸ್ಟು ಸಿಗ್ಮಾ ಎಫ್ ಎಕ್ಸ್ನ ಆ್ಯಡ್ ಮಾಡಬೇಕಾದ್ರೆ ಜಸ್ಟ್ ಯು ಅಬ್ಸರ್ವ್. ಓಕೆ, 760 ಬಂತು. 760ನ ನಾವು ಯಾವುದರಿಂದ ಡಿವೈಡ್ ಮಾಡಬೇಕು 20. ಸೊ ಡಿವೈಡೆಡ್ ಬೈ 20, ಇಲ್ಲೇ ಅಬ್ಸರ್ವ್ ಮಾಡಿ, 0 0 ಕ್ಯಾನ್ಸಲ್, 2 1s are 2 3s are 6, 8s are. ಸೊ 38 ಬಂದಿದೆ. ಸೊ ಇಲ್ಲಿ ನಾವು ಮೀನ್ ವ್ಯಾಲ್ಯೂ ಎಷ್ಟು ಬಂದಿದೆ 38. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಫಸ್ಟು ಎಕ್ಸ್ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ ಇಸ್ ನಥಿಂಗ್ ಬಟ್ ದಿ ಮಿಡ್ ವ್ಯಾಲ್ಯೂ ಆಫ್ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟು ಎಫ್ನ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಬರೀತೀರಾ. ಎಫ್ನೆಲ್ಲ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಫ್, ಎಫ್ ಎಕ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಫ್ ಎಕ್ಸ್. ಸೊ ಅವೆರಡನ್ನು ಡಿವೈಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ಮೀನ್ ವ್ಯಾಲ್ಯೂ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದು ಸ್ಟ್ಯಾಟಿಸ್ಟಿಕ್ಸ್ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಷ್ಟೇ. ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂತಂದರೆ ಫಾರ್ಮುಲಾ ಕರೆಕ್ಟ್ ಆಗಿರಬೇಕು, ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಆಗಿರಬೇಕು, ಸಿಂಪ್ಲಿಫಿಕೇಷನ್ ಕರೆಕ್ಟ್ ಆಗಿರಬೇಕು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಲೆಸನಲ್ಲಿ ಕೇಳೋವಂಥ ಕ್ವೆಶನ್ಸ್ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ. ಒಂದಷ್ಟು ನಾನು ಎಕ್ಸ್ಟ್ರಾ ಕ್ವೆಶನ್ಸ್ ಕೊಟ್ಟಿದ್ದೀನಿ, ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಇದರಲ್ಲಿ ನೀವು ಔಟ್ ಆಫ್ ಔಟ್ ಖಂಡಿತ ತೆಗಿಬೋದು. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.